ನಮಸ್ಕಾರ, ಧಾರ್ಮಿಕ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಪುತ್ರದ ಏಕಾದಶಿಯ ಮಹತ್ವ ಹಾಗೂ ಪುತ್ರದ ಏಕಾದಶಿಯ ಆಚರಣೆ ಬಗ್ಗೆ. ಈ ದಿನ ವಿಶೇಷವಾಗಿ ಶ್ರೀ ಮಹಾವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಬೇಕು ಹಾಗೂ ಉಪವಾಸ ಮತ್ತು ಜಾಗರಣೆಯನ್ನು ಆಚರಿಸಬೇಕು. ಹಾಗೆ ಈ ಪುತ್ರದ ಏಕಾದಶಿಗೆ ಯಾರಿಗೆ ಸಂತಾನ ಪ್ರಾಪ್ತ ಆಗಬೇಕೆನ್ನುವರು ಶ್ರೀ ಮಹಾವಿಷ್ಣುವಿನ ಪೂಜೆ, ಉಪವಾಸ, ಶ್ರೀ ವಿಷ್ಣುವಿನ ನಾಮಗಳು ಇವೆಲ್ಲವೂ ಭಕ್ತಿಯಿಂದ ಆಚರಿಸಬೇಕು. ಆ ದಂಪತಿಗಳಿಗೆ ಭಗವಂತನ ಅನುಗ್ರಹ ದೊರೆಯುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ. ಹಾಗೆ ಪುತ್ರದ ಏಕಾದಶಿಯು ಕೇವಲ ಸಂತಾನ ಪ್ರಾಪ್ತಿಗೆ ಮಾತ್ರ ಸೀಮಿತವಾಗಿಲ್ಲ. ಮಕ್ಕಳ ಆರೋಗ್ಯ, ಆಯುಷ್ಯ, ವಿದ್ಯಾಭ್ಯಾಸ, ಸನ್ಮಾರ್ಗ ಮತ್ತು ಕುಟುಂಬದ ನೆಮ್ಮದಿಗಾಗಿ ಕೂಡ ಈ ವ್ರತವನ್ನು ಭಕ್ತಿಯಿಂದ ಆಚರಿಸಬೇಕು. ಪುತ್ರದ ಏಕಾದಶಿಯ ಹೇಗೆ ಆಚರಿಸಬೇಕು? ಪುತ್ರದ ಏಕಾದಶಿಯಂದು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು. ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ಶ್ರೀ ಮಹಾವಿಷ್ಣುವಿನ ಚಿತ್ರ ಅಥವಾ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಬೇಕು. ತುಳಸಿ ದಳವನ್ನು ಅರ್ಪಿಸಬೇಕು. ವಿಷ್ಣು ಸಹಸ್ರನಾಮ, ವಿಷ್ಣು ಸ್ತೋತ್ರ ಹೇಳಬೇಕು ಹಾಗೂ ನಮ್ಮ ಆರೋಗ್ಯ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಪವಾಸ ಆಚರಿಸಬೇಕು. ಉಪವಾಸ ಮಾಡಲು ಸಾಧ್ಯವಾಗದೇ ಇದ್ದಾಗ ಫಲಹಾರ ಮಾಡಿ ಭಕ್ತಿಯಿಂದ ವ್ರತ ಆಚರಿಸಬೇಕು. ಏಕಾದಶಿ ದಿನದಂದು ಸಾಧ್ಯವಾದಷ್ಟು ದಾನ ಮಾಡಬೇಕು. ವ್ರತವನ್ನು ಕೇವಲ ಫಲಕ್ಕಾಗಿ ಅಲ್ಲದೆ ಭಕ್ತಿ ಮತ್ತು ಆತ್ಮಶುದ್ಧಿಗಾಗಿ ಆಚರಿಸಬೇಕು. ಪುತ್ರದ ಏಕಾದಶಿಯ ದಿನದಂದು ಪೋಷಕರು ತಮ್ಮ ಮಕ್ಕಳಿಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಮಕ್ಕಳಿಗೆ ಉತ್ತಮ ಆರೋಗ್ಯ ನೀಡು, ಅವರಿಗೆ ದೀರ್ಘಾಯುಷ್ಯ ನೀಡು, ಅವರ ಬುದ್ಧಿ ಮತ್ತು ವಿದ್ಯೆಯನ್ನು ವೃದ್ಧಿಸು, ಅವರು ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ಮಾಡು, ಅವರ ಜೀವನದಲ್ಲಿ ಸದಾ ನಿನ್ನ ಕೃಪೆ ಇರಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸಬೇಕು. ಪುತ್ರದ ಏಕಾದಶಿಯ ಪೌರಾಣಿಕ ಕಥೆ. ಬಹಳ ಹಿಂದಿನ ಕಾಲದಲ್ಲಿ ಒಂದು ಸುಂದರವಾದ ರಾಜ್ಯವಿತ್ತು. ಆ ರಾಜ್ಯವನ್ನು ಒಬ್ಬ ಧರ್ಮನಿಷ್ಠ ರಾಜನು ಆಳುತ್ತಿದ್ದನು. ರಾಜನು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದನು. ನ್ಯಾಯ, ಧರ್ಮ ಮತ್ತು ಸತ್ಯಕ್ಕೆ ಬಹಳ ಮಹತ್ವ ನೀಡುತ್ತಿದ್ದನು. ರಾಜನಿಗೆ ಸಂಪತ್ತು, ಅಧಿಕಾರ, ವೈಭವ ಯಾವುದಕ್ಕೆ ಕೊರತೆ ಇರಲಿಲ್ಲ. ಅವನ ಅರಮನೆಯಲ್ಲಿ ಚಿನ್ನ, ಆಭರಣಗಳಿದ್ದವು. ಅವನ ರಾಜ್ಯದಲ್ಲಿ ಸಮೃದ್ಧಿ ಇತ್ತು. ಪ್ರಜೆಗಳು ಸಂತೋಷದಿಂದ ಬದುಕುತ್ತಿದ್ದರು. ಆದರೆ ರಾಜನ ಹೃದಯದಲ್ಲಿ ಮಾತ್ರ ಒಂದು ದೊಡ್ಡ ನೋವು ಇತ್ತು. ಅವನಿಗೆ ಸಂತಾನ ಇರಲಿಲ್ಲ. ದಿನದಿಂದ ದಿನಕ್ಕೆ ರಾಜನಿಗೆ ಸಂತಾನದ ಕೊರತೆ ನೋವು ಹೆಚ್ಚಾಗುತ್ತಿತ್ತು. ರಾಜನು ತನ್ನ ರಾಣಿಯೊಂದಿಗೆ ಅನೇಕ ದೇವಾಲಯಗಳಿಗೆ ತೆರಳಿ ಪೂಜೆ ಮಾಡುತ್ತಿದ್ದನು. ದಾನ ಧರ್ಮಗಳನ್ನು ಮಾಡುತ್ತಿದ್ದನು. ಬಡವರಿಗೆ ಅನ್ನದಾನ ಮಾಡುತ್ತಿದ್ದನು. ಬ್ರಾಹ್ಮಣರಿಗೆ ಗೌರವ ನೀಡುತ್ತಿದ್ದನು. ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದನು. ಆದರೂ ಅವನ ಮನಸ್ಸಿನ ಆಸೆ ಈಡೇರಲಿಲ್ಲ. ಒಂದು ದಿನ ರಾಜನು ಬಹಳ ದುಃಖದಿಂದ ಅರಮನೆಯನ್ನು ಬಿಟ್ಟು ಕಾಡಿನ ಕಡೆಗೆ ಹೊರಟನು. ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ನನ್ನಿಂದ ಯಾವ ತಪ್ಪಾಗಿದೆ? ನಾನು ಧರ್ಮದಿಂದ ರಾಜ್ಯವನ್ನು ಆಳುತ್ತಿದ್ದರೂ ನನಗೆ ಸಂತಾನ ಏಕೆ ಇಲ್ಲ ಎಂದು ಚಿಂತಿಸುತ್ತಿದ್ದನು. ಹಾಗೆ ಕಾಡಿನೊಳಗೆ ಬಹಳ ದೂರ ಹೋಗುತ್ತಾನೆ. ಅಲ್ಲಿ ಒಂದು ಆಶ್ರಮ ಕಾಣುತ್ತದೆ. ಅಲ್ಲಿ ಅನೇಕ ಋಷಿಗಳು ತಪಸ್ಸಿನಲ್ಲಿ ನಿರತರಾಗಿದ್ದರು. ರಾಜನು ಅವರ ಬಳಿಗೆ ಹೋಗಿ ವಿನಯದಿಂದ ನಮಸ್ಕರಿಸುತ್ತಾನೆ. ಅಲ್ಲಿ ಇದ್ದ ಮಹರ್ಷಿಗಳಲ್ಲಿ ಕೆಲವರು ರಾಜನ ಮುಖದಲ್ಲಿದ್ದ ದುಃಖವನ್ನು ಗಮನಿಸಿದ್ದರು. ಅವರು ರಾಜನನ್ನು ಕೇಳಿದರು, ರಾಜನೇ, ನೀವು ಇಷ್ಟು ದುಃಖದಿಂದ ಏಕೆ ಇದ್ದೀರಾ? ಆಗ ರಾಜನು ತನ್ನ ನೋವನ್ನು ಹೇಳುತ್ತಾನೆ. ಮಹರ್ಷಿಗಳು, ನನಗೆ ರಾಜ್ಯ, ಸಂಪತ್ತು, ವೈಭವವು ಎಲ್ಲವೂ ಇದೆ, ಆದರೆ ಸಂತಾನವಿಲ್ಲ. ದಯವಿಟ್ಟು ನನಗೆ ಮಾರ್ಗವನ್ನು ತೋರಿಸಿ ಎಂದು ಕೇಳಿಕೊಂಡನು.
ರಾಜನ ಮಾತುಗಳನ್ನು ಕೇಳಿದ ಋಷಿಗಳು ಕರುಣೆಯಿಂದ ಹೇಳಿದರು, ರಾಜನೇ, ನಿಮ್ಮ ಮನಸ್ಸಿನ ನೋವು ನಮಗೆ ಅರ್ಥವಾಗಿದೆ. ನೀವು ಪುತ್ರದಾ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸಿ. ಆ ದಿನ ಶ್ರೀ ಮಹಾವಿಷ್ಣುವನನ್ನು ಪೂಜಿಸಿ ಉಪವಾಸ ಮಾಡಿ, ವಿಷ್ಣು ನಾಮಸ್ಮರಣೆ ಮಾಡಿ, ಸಾಧ್ಯವಾದಷ್ಟು ದಾನ ಧರ್ಮ ಮಾಡಿ, ರಾತ್ರಿಯಲ್ಲಿ ಭಗವಂತನ ಸ್ಮರಣೆಯೊಂದಿಗೆ ಜಾಗರಣೆ ಮಾಡಿ. ಶ್ರೀ ಮಹಾವಿಷ್ಣುವಿನ ಅನುಗ್ರಹದಿಂದ ನಿಮ್ಮ ಮನದ ಬಯಕೆ ಈಡೇರುತ್ತದೆ. ರಾಜನು ಋಷಿಗಳ ಮಾತನ್ನು ಭಕ್ತಿಯಿಂದ ಕೇಳಿದನು. ಹಾಗೆ ಪುತ್ರದಾ ಏಕಾದಶಿಯ ದಿನದಂದು ಅವರು ಭಕ್ತಿಯಿಂದ ವ್ರತವನ್ನು ಆಚರಿಸುತ್ತಾರೆ. ಬೆಳಗಿನ ಜಾವ ಎದ್ದು ಸ್ನಾನ ಮಾಡುತ್ತಾರೆ, ಶುದ್ಧವಾದ ಬಟ್ಟೆ ಧರಿಸುತ್ತಾರೆ, ಶ್ರೀ ಮಹಾವಿಷ್ಣುವಿನ ವಿಗ್ರಹ ಪ್ರತಿಷ್ಠಾಪಿಸಿ ಪೂಜೆ ಮಾಡುತ್ತಾರೆ, ತುಳಸಿ ದಳವನ್ನು ಸಮರ್ಪಿಸುತ್ತಾರೆ, ದೀಪ ಬೆಳಗುತ್ತಾರೆ, ಧೂಪ ಹೂವು ನೈವೇದ್ಯಗಳನ್ನು ಅರ್ಪಿಸಿದ್ದರು. ಓಂ ನಮೋ ನಾರಾಯಣಾಯ ಎಂಬ ಜಪ ಮಾಡಿದ್ದರು. ಭಗವಂತನಲ್ಲಿ ತಮ್ಮ ಮನದ ಆಸೆಯನ್ನು ಹೇಳಿಕೊಂಡರು. ಆ ರಾತ್ರಿ ರಾಜ ಮತ್ತು ರಾಣಿ ಭಗವಂತನ ನಾಮಸ್ಮರಣೆಯಲ್ಲಿಯೇ ಕಾಲ ಕಳೆದರು. ಅವರ ಪ್ರಾರ್ಥನೆಯಲ್ಲಿ ಸ್ವಾರ್ಥಕ್ಕಿಂತ ಭಕ್ತಿಯೇ ಹೆಚ್ಚಾಗಿತ್ತು. ಕಾಲಕ್ರಮೇಣ ರಾಜನಿಗೆ ಸಂತಾನ ಭಾಗ್ಯ ದೊರೆಯಿತು. ರಾಜ ಮತ್ತು ರಾಣಿಯ ಜೀವನದಲ್ಲಿ ಸಂತೋಷ ತುಂಬಿತ್ತು. ರಾಜ್ಯದಲ್ಲಿಯೂ ಸಂಭ್ರಮದ ವಾತಾವರಣ ನಿರ್ಮಾಣವಾಯಿತು. ಆ ಮಗುವನ್ನು ಅವರು ದೇವರ ಪ್ರಸಾದವೆಂದು ಭಾವಿಸಿ ಬೆಳೆಸಿದ್ದರು. ಅವನಿಗೆ ಧರ್ಮ, ಸತ್ಯ, ದಯೆ ಮತ್ತು ಹಿರಿಯರ ಗೌರವವನ್ನು ಕಲಿಸಿದ್ದರು. ಹೀಗೆ ಪುತ್ರದಾ ಏಕಾದಶಿಯ ಮಹಿಮೆಯಿಂದ ರಾಜನ ಸಂತಾನ ಅಭಿಲಾಷೆ ಈಡೇರಿತು ಎಂಬ ನಂಬಿಕೆ ಈ ಕಥೆ ಪುರಾಣಗಳಲ್ಲಿ ಕಂಡುಬರುತ್ತದೆ. ಈ ಏಕಾದಶಿಯಂದು ವಿಶೇಷವಾಗಿ ಕೋಪ, ದ್ವೇಷ ಮತ್ತು ಕೆಟ್ಟ ಆಲೋಚನೆಗಳನ್ನು ದೂರವಿಡಬೇಕು. ದೇವರ ಪೂಜೆಯ ಜೊತೆಗೆ ಮನಸ್ಸಿನ ಶುದ್ಧಿಗೂ ಮಹತ್ವ ನೀಡಬೇಕು. ಧನ್ಯವಾದ.